ಅಗ್ನಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ ರುದ್ರೇಶ್. ಇವತ್ತಿನ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಮಸೀದಿ ಕೆಡವಿ ಮಂದಿರ ನಿರ್ಮಿಸುತ್ತಿದ್ದೇವೆ. ಮಥುರಾ ಕಾಶಿ ದೇಗುಲದ ಬಳಿ ಇರೋ ಮಸೀದಿ ಕೂಡ ಧ್ವಂಸ ಆಗುತ್ತೆ. ನಾವು 5 ನಮಗೆ 50 ನಿಯಮ ನಮ್ಮದಲ್ಲ ಎಂದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಧಿಕಾರದಾಸೆಗೆ ಪಾಕಿಸ್ತಾನವನ್ನು ಮಾಡಿದ್ರು. ಈ ದೇಶದಲ್ಲಿ ಈಗಾಗಲೇ ತ್ರಿಬಲ್ ತಲಾಕ್ ರದ್ದಾಗಿದೆ. 1 ಗಂಡಿಗೆ 1 ಹೆಣ್ಣು ಎಂಬ ಸಂದೇಶ ಸಾರಲಾಗಿದೆ. ನಮಗೆ 1 ಹೆಣ್ಣು 1 ಗಂಡು ಇತ್ತು. ಆದರೆ ಮುಸ್ಲಿಮರಿಗೆ ಹಮ್ 5 ಹಮ್ಕೋ 25 ಎಂಬಂತಾಗಿತ್ತು. ಗೋವು ನಮ್ಮ ತಾಯಿ. ಗೋಹತ್ಯೆ ನಿಷೇಧ ಮಾಡಿದ್ವಿ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಾಕತ್ತಿದ್ರೆ ಹಿಂಪಡೆಯಿರಿ. ಅದನ್ನು ನಾವು ಹಿಂದೆ ತೆಗೆದುಕೊಳ್ಳಲು ಯಾವುದೇ ಕಾರಣಕ್ಕೂ ಬಿಡಲ್ಲ ಎಂದು ಹೇಳಿದ್ರು. ಅಲ್ಲ ಕಾಲ್ ಕೊಡ್ತಾನೆ ಅಂತ ಮತಾಂತರ ಮಾಡ್ತಾರೆ. ಅಲ್ಲ ಕಾಲ್ ಕೊಡೋದಲ್ಲ, ಕೈ ಕೊಡ್ತಾನೆ. ಚುನಾವಣೆ ಬಂದರೆ ರಾಮ ಮಂದಿರ ಬಿಜೆಪಿಯವರಿಗೆ ನೆನಪಾಗುತ್ತೆ ಅನ್ನುವ ಕಾಂಗ್ರೆಸ್ ವಾದಿಸುತ್ತದೆ. ಆದರೆ ನಾವು ಈ ರಾಮ ಮಂದಿರ ಕಟ್ಟಿದ್ದೇವೆ. ಈಗ ರಾಮ ಮಂದಿರ ಕಟ್ಟಿದ್ದೇವೆ ಅಂತ ರಾಮರಾಜ್ಯ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ದೇಶವನ್ನು ಒಡೆದು ಛಿದ್ರ ಮಾಡಿದವರು ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಮಾಡಿದ್ರು. ನರೇಂದ್ರ ಮೋದಿಯವರು ನಮಗೆ ಪ್ರಧಾನಿ ಬೇಕು ಅಂತ ಹೇಳ್ತಾರೆ. ಇಲ್ಲಿಯ ಮುಸ್ಲಿಮರು ದನ ತಿಂದ ಹಾಗೆ ತಿಂದು ಪಾಕಿಸ್ತಾನಕ್ಕೆ ಜೈ ಅಂತಾರೆ. ಜೈ ಅನ್ನೋದಾದರೆ ಹೊರಗೆ ಬಂದು ಜೈ ಅನ್ನಿ. ನಿಮ್ಮನ್ನು ನಮ್ಮ ಕಾರ್ಯಕರ್ತರು ಬಿಡಲ್ಲ ಎಂದು ಕೆಣಕಿದ್ರು. ಬೆಳಗಾವಿಯಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ದೇಶದಲ್ಲಿ 500 ವರ್ಷದ ಕೆಳಗೆ ರಾಮ ಹುಟ್ಟಿದ ಜಾಗದಲ್ಲಿ ದೇವಸ್ಥಾನ ಕಿತ್ತು ಹಾಕಿದ್ರು. ಬಾಬರ್ನಂತವನು ಬಂದು ಬಾಬ್ರಿ ಮಸೀದಿ ಕಟ್ಟಿದರಿಂದ ರಾಮನ ದೇವಸ್ಥಾನವನ್ನೇ ಬಾಬ್ರಿ ಮಸೀದಿ ಅಂತ ಕರೆದರೆ ಹೇಗೆ? ಈಗ ಯಾರಾದರೂ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ರೆ ಅವರಪ್ಪನಿಗೆ ಹುಟ್ಟಿದೋನು ಅಂತ ಕರಿತೀನಿ. ವಿಶ್ವನಾಥ್ ದೇವಸ್ಥಾನದಲ್ಲಿ ಅರ್ಧ ಮಸೀದಿ ಹೇಗೆ ಬಂತು? ಮಥುರಾದಲ್ಲಿ ಅರ್ಧ ಮಸೀದಿ ಹೇಗೆ ಬಂತು? ಲಾಠಿ ಗೋಲಿ ಖಾಯೆಂಗೆ ಮಂದಿರ್ ವಹಿ ಬನ್ ಗಯಾ ಎಂದು ಕೂಗ್ತಿದ್ವಿ. ಇನ್ನೆರಡು ದೇವಸ್ಥಾನಗಳಲ್ಲಿ ಕೋರ್ಟ್ ಆದೇಶ ನೀಡಿದೆ. ಅಲ್ಲಿರುವ ಮಸೀದಿಗಳು ಧ್ವಂಸ ಆಗತ್ತೆ. ದೇವಸ್ಥಾನ ತಲೆ ಎತ್ತುತ್ತವೆ. ದೇವಸ್ಥಾನ ಒಡೆದು ಮಸೀದಿ ಕಟ್ಟಿದ ಮುಸ್ಲಿಮರು ನೀವಾಗಿ ನೀವೇ ಕಿತ್ತು ಹಾಕಿ. ಇಲ್ಲವಾದ್ರೆ ರಾಮನ ಭಕ್ತರು ನಾವು ಮಸೀದಿ ಕಿತ್ತು ಹಾಕ್ತೀವಿ ಎಂದು ಹೇಳಿದ್ರು. ಮಥುರಾ ಕಾಶಿ ಪಕ್ಕದಲ್ಲಿರಂತ ಮಸೀದಿಗಳು ಧ್ವಂಸ ಆಗತ್ತೆ, ಆ ದೇವಸ್ಥಾನ ಪೂರ್ಣ ಆಗತ್ತೆ. ನಮಗೆ ಗೊತ್ತಿಲ್ಲ ಇದೆಲ್ಲೆಲ್ಲಿ ಇಡೀ ದೇಶದಲ್ಲಿ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಿರೋ. ಮಾನ ಮರ್ಯಾದೆ ನಿಮ್ಗಿದ್ರೆ ಆ ದೇವಸ್ಥಾನಗಳನ್ನ ಇರೋ ಜಾಗದಲ್ಲಿ ಮಸೀದಿ ನೀವಾಗಿ ನೀವು ಕಿತ್ತು ಬಿಸಾಕಿ. ನೀವು ಕಿತ್ತು ಹಾಕ್ಲಿಲ್ಲ ಅಂದ್ರೆ ರಾಮನ ಭಕ್ತರು ನಿಮ್ಮೆಲ್ಲ ಮಸೀದಿಗಳನ್ನ ಕಿತ್ತು ಬಿಸಾಕ್ತಿವಿ, ಅಲ್ಲಿ ದೇವಸ್ಥಾನ ಕಟ್ಟೇ ಕಟ್ತೀವಿ. ಸಿದ್ದರಾಮಯ್ಯ ನಾವು ಜಾತ್ಯತೀತವಾದಿಗಳು ಅಂತಾರೆ. ನಾವು ನಿಮಗಿಂತ ಜಾತ್ಯತೀತವಾದಿಗಳು. ಹಿಂದೂ ಮುಸ್ಲಿಂ ಅನ್ಯೋನ್ಯವಾಗಿರಬೇಕು ಎನ್ನುವವರು ನಾವು. ನೀವು ನಮಾಜ್ ಮಾಡ್ಕೊಳ್ಳಿ, ನಾವು ಅದರ ಗೋಡೆಗೆ ಬರಲ್ಲ. ಬಾಬರ್ ಕಟ್ಟಡ ಈ ದೇಶದ ಜನರಿಗೆ ನೀವು ಗುಲಾಮರಾಗಿದ್ದೀರಿ ಎಂದು ಹೇಳುತ್ತೋ. ನೀವಾಗಿ ನೀವೇ ಮಥುರಾ ಹಾಗೂ ಕೃಷ್ಣರ ಮಸೀದಿ ತೆಗೆಯಿರಿ. ಒಂದು ವೇಳೆ ತೆಗೆಯದಿದ್ರೆ ಕೊಲೆಗಳಾಗುತ್ತೋ ಇನ್ನೇನಾಗುತ್ತೋ ಗೊತ್ತಿಲ್ಲ ಎಂದು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಬಾಬರ್ ಅನ್ನೋ ವ್ಯಕ್ತಿ ಬಂದು ಅದೊಂದು ಮಸೀದಿ ಕಟ್ಟಿ ಅದು ಬಾಬರ್ ಮಸೀದಿ ಅಂತ ಹೇಳ್ತಾನಲ್ಲ. ಇವತ್ತು ಯಾವನ್ಗಾದ್ರೂ ತಾಕತ್ತಿದ್ರೆ ವಿಶ್ವದಲ್ಲಿರುವಂತ ಮುಸಲ್ಮಾನರಿಗೆ ಹಿಂದೂಸ್ತಾನದಂತ ಒಂದೇ ಒಂದು ದೇವಸ್ಥಾನವನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರೆ ಅವ್ರ ಅಪ್ಪನ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ ದೇವಸ್ಥಾನ ಆಗಿದೆ, ಇನ್ನೆರಡು ದೇವಸ್ಥಾನಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನೊಂದು ವರ್ಷದಲ್ಲಿ ಯೇಸು ಹೇ ಅಲ್ಲ ಅಂತ ಬರೆದಿಲ್ಲ, ಅಲ್ಲಿ ಹೇ ರಾಮ್ ಅಂತ ಬರೆದಿದೆ. ವರ್ಷಕ್ಕೊಂದು ಬಾರಿ ಶಾಸಕರನ್ನು ಟೂರ್ ಕಳಿಸ್ತಾರೆ. ಹಾಗೆ ಹೋದಾಗ ಅಯೋಧ್ಯೆಗೆ ಹೋದ್ವಿ, ಕಾಶಿ ವಿಶ್ವನಾಥನಿಗೂ ಹೋದ್ವಿ. ಅಲ್ಲಿ ಅರ್ಧ ಮಸೀದಿ ಇದೆ. ವಿಶ್ವನಾಥನ ಮಂದಿರ ಒಳಗಡೆ ಮಸೀದಿ ಇದೆ ಎಂದು ಕಾಂಗ್ರೆಸ್ ಶಾಸಕರೇ ಹೇಳಿದ್ರು. ಹೊಸ ಗೋಡೆ ಇದೆ, ಅದನ್ನು ನೀವು ಫೋಟೋ ಹೊಡೆದು ಅಸೆಂಬ್ಲಿಯಲ್ಲಿ ಮಾತಾಡಿ ಎಂದಿದ್ರು. ನಾನು ಯಾಕೆ ನೀವೇ ಮಾತಾಡಿ ಎಂದಿದ್ದಕ್ಕೆ ನನ್ನ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಇವೆ, ಅದಕ್ಕಾಗಿ ನಾನು ಮಾತಾಡಲ್ಲ ಎಂದಿದ್ರು. ಹಿಂದುತ್ವ ಸಂರಕ್ಷಣೆಯಲ್ಲಿ ಕಾಂಗ್ರೆಸ್ನವರು ಮತಕ್ಕಾಗಿ ಹಿಂದೆ ಸರಿತಾರೆ ಎಂದಿದ್ರು. ಸಮಾಜವಾದಿ ಎನ್ನುವ ಸಿದ್ದರಾಮಯ್ಯಗೆ ಅವರ ಥರಾನೇ ಮಗ ಹುಟ್ಟಿದ್ದಾನೆ.
ಹಿಂದೂ ರಾಷ್ಟ್ರ ಮಾಡುವ ಜನರು ಮಾತ್ರ ಶಾಸಕರಾಗಬೇಕು. ಸ್ವಾಮಿ ವಿವೇಕಾನಂದರು ಹೊರದೇಶಕ್ಕೆ ಹೋದಾಗ ಅವರನ್ನ ಮೂಸಿ ನೋಡಿರಲಿಲ್ಲ. ನಂತರ ಅವರು ಮಾತಿನಿಂದ ಎಲ್ಲರೂ ಅವರನ್ನ ಗೌರವದಿಂದ ಕಾಣಲು ಶುರು ಮಾಡಿದ್ರು. ಅಂತಹ ಧರ್ಮ, ಅಂತಹ ಸಂಸ್ಕೃತಿ ನಮ್ಮದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ರು. ಚುನಾವಣೆ ಸಮೀಪಿಸುತ್ತಿದ್ದಂತೆ ಸಂಸದೆಗೆ ಬಿಗ್ ಶಾಕ್. ಒಂದು ಬಣ ನಾಯಕಿ ಪರ, ಇನ್ನೊಂದು ದೋಸ್ತಿ ಪರ. ಎರಡು ಹೋಳಾಯ್ತೆ ಸಂಸದೆ ಸುಮಲತಾ ಪಡೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಎದುರಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು, ಅಂತೆಯೇ ಎಲೆಕ್ಷನ್ ತಂತ್ರಗಳು ಬಿರುಸಿನಿಂದ ಸಾಗಿದೆ. ಈ ದೋಸ್ತಿಯು ಕೆಲವು ರಾಜಕೀಯ ನಾಯಕರಿಗೆ ದೊಡ್ಡ ಹೊಡೆತವನ್ನು ನೀಡುತ್ತಿದೆ. ಕಳೆದ ಬಾರಿ ಸ್ವಾಭಿಮಾನದ ಹೆಸರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸಂಸದೆ ಸುಮಲತಾ ಅಂಬರೀಷ್ಗೆ ಬಿಗ್ ಶಾಕ್ ಆಗಿದೆ. ಕಳೆದ 2 ದಿನಗಳ ಹಿಂದೆ ಸುಮಲತಾ ಅವರ ಅತ್ಯಾಪ್ತ ಹಿಂಡುವಾಳು ಸಚ್ಚಿದಾನಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯನ್ನು ಭೇಟಿಯಾಗಿದ್ರು. ಇವರಿಬ್ಬರ ಭೇಟಿಯು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಯಾಕೆ ಸಚ್ಚಿದಾನಂದ ಕುಮಾರಸ್ವಾಮಿಯನ್ನ ಭೇಟಿಯಾದ್ರು ಎಂಬ ಪ್ರಶ್ನೆ ಜೋರಾಗಿದೆ. ಕೆಲವು ವರದಿಗಳ ಪ್ರಕಾರ ಸುಮಲತಾ ಪಡೆಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ಯಂತೆ. ಪರಿಣಾಮ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸೆಡ್ಡು ಹೊಡೆಯಬೇಕು ಅನ್ನೋ ಆಲೋಚನೆಯಲ್ಲಿದ್ದ ಸುಮಲತಾಗೆ ಬಿಗ್ ಶಾಕ್ ಆಗಿದೆ. ಯಾಕಂದ್ರೆ ಕಮಲ ಮತ್ತು ದಳ ದೋಸ್ತಿ ಮಾಡಿಕೊಂಡ ಬೆನ್ನಲ್ಲೇ ಸಂಸದರು ಕಾಂಗ್ರೆಸ್ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿದ್ರಂತೆ. ಆದರೆ ಸುಮಲತಾ ಪಡೆಯಲ್ಲಿ 2 ಭಾಗವಾಗಿದೆ ಎನ್ನಲಾಗಿದ್ದು, ಒಂದು ಬಣ ತಮ್ಮ ನಾಯಕಿಯ ನಿರ್ಧಾರಕ್ಕೆ ನಿಂತರೆ ಮತ್ತೊಂದು ಬಣ ಮೈತ್ರಿ ಪರ ನಿಂತಿದ್ಯಂತೆ. ಅದರ ಮುಂದುವರೆದ ಭಾಗವಾಗಿ ಸುಮಲತಾ ಅವರು ಅತ್ಯಾಪ್ತ ಹಿಂಡುವಾಳಿ ಸಚ್ಚಿದಾನಂದ ಅವರು ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಜೊತೆ ಕುಮಾರಸ್ವಾಮಿ ಭೇಟಿಯಾಗಿ ಮೈತ್ರಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟರೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಬಗ್ಗೆ ಭರವಸೆ ನೀಡಿದ್ದರಂತೆ. ಕಳೆದ ಚುನಾವಣೆಯಲ್ಲಿ ಸಚ್ಚಿದಾನಂದ ಸುಮಲತಾ ಹೆಗಲಿಗೆ ಹೆಗಲಾಗಿ ನಿಂತಿದ್ರು. ಹಲವು ಕಾರ್ಯಕ್ರಮದಲ್ಲಿ ಸಚ್ಚಿದಾನಂದ ನನ್ನ ಮತ್ತೊಬ್ಬ ಮಗ ಎಂದು ಹೇಳಿಕೊಂಡಿದ್ರು. ಇದೀಗ ಸಚ್ಚಿದಾನಂದ ಅವರ ನಿಲುವು ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಸುಮಲತಾಗೆ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಕೊನೆ ಕ್ಷಣದವರೆಗೂ ಸುಮಲತಾ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. 2005ರ ಪಾವಗಡ ವೆಂಕಟಮ್ಮನಹಳ್ಳಿ ಬ್ಲಾಸ್ಟ್ ಕೇಸ್ ಪ್ರಕರಣ. ಬ್ಲಾಸ್ಟ್ ಪ್ರಕರಣದಲ್ಲಿ 16 ಜನರ ವಿರುದ್ಧ ಕೇಸ್ ದಾಖಲು. 3-4 ಬಾರಿ ಕೋರ್ಟ್ ವಿಚಾರಣೆಗೆ ಹಾಜರಾಗದೆ ಗೈರಾಗಿದ್ದ ನಕ್ಸಲೈಟ್. ಯಶ್ ಬರ್ತ್ಡೇಗೆ ಬ್ಯಾನರ್ ಕಟ್ಟುವಾಗ ದೊಡ್ಡ ಅವಘಡ. ಯಶ್ ಹುಟ್ಟು ಹಬ್ಬಕ್ಕೆ ಕಟೌಟ್ ನಿಲ್ಲಿಸಲು ಹೋಗಿ 3 ದಾರುಣ ಸಾವು. ಅಭಿಮಾನದ ದುರಂತ. ಈ ರೀತಿ ಹುಚ್ಚುತನ ಇರಬಾರದು. ನಟ ಯಶ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಟೌಟ್ ನಿಲ್ಲಿಸುತ್ತಿದ್ದಾಗ 3 ಯುವಕರಿಗೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ನಡೆದಿದೆ. ಹನುಮಂತ, ಮುರಳಿ, ನವೀನ್ ಮೃತ ಯುವಕರು ಸೂರಣಗಿ ಗ್ರಾಮದ ನಿವಾಸಿಗಳು. ಯಶ್ ಬರ್ತ್ಡೇಗಾಗಿ ಅಭಿಮಾನಿಗಳು ಗ್ರಾಮದಲ್ಲಿ ಕಟೌಟ್ ಕಟ್ಟಲು ಮುಂದಾಗಿದ್ದರು. ಕಟೌಟ್ ಮೇಲೆ ಎತ್ತುತ್ತಿದ್ದಾಗ ಮೇಲೆ ಹಾದು ಹೋಗಿದ್ದ ಯುವಕರಿಗೆ ವಿದ್ಯುತ್ ಶಾಕ್ ತಗುಲಿದೆ. ಈ ವೇಳೆ ಅಲ್ಲೇ ನಿಂತುಕೊಂಡಿದ್ದ ಮಂಜುನಾಥ್, ದೀಪಕ್ ಹಾಗೂ ಪ್ರಕಾಶ್ ಎಂಬುವರಿಗೆ ಗಂಭೀರ ಗಾಯಗಳಾಗಿವೆ. ಕೂಡಲೇ ಅವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ನಿನ್ನೆ ರಾತ್ರಿನ ಮಾಡಿಸಿದ್ರು. ಅಲ್ಲ ಬರ್ತ್ಡೇ ಇವತ್ತು. ಬರ್ತ್ಡೇ ಇವತ್ತು 8ನೇ ತಾರೀಕಲ್ಲಿ ಇವತ್ತು ಬರ್ಡೇ. ನಿನ್ನೆ ರಾತ್ರಿ ಮಾಡಿಸಿದ್ರು. ಅದನ್ನು ಬ್ಯಾನರ್ ಕಟೌಟ್ನ ನಿಲ್ಲಿಸ್ಬೇಕಾಗಿತ್ತು. 1-2 ಕಂಬ ಕಟ್ಕೊಂಬಂದು ಕಟೌಟ್ ಮಾಡಿಸಿ ನಿಲ್ಲಿಸ್ಬೇಕಾದ್ರೆ ಅಲ್ಲಿ ಗುಂಡಿ ತೆಗೆದು ನಿಲ್ಸಾಕತ್ತಿದ್ರು. ನಿಲ್ಸೋ ಹೊತ್ನಾಗ ಒಂದು ಸೈಡ್ ನಿಲ್ಸಿದ್ರು, ಇನ್ನೊಂದು ಸೈಡ್ ಎಬ್ಸೋಬೇಕಾರೆ ಮ್ಯಾಗಿನ ಲೈನ್ ಹತ್ರನೇ ಇರ್ತದೆ. ಅದು ಟಚ್ ಆಗಿ ಕರೆಂಟ್ ಹೊಡ್ಬಿಟ್ಟು ಎಲ್ಲರೂ
ಇಲ್ಲಿ ಸರಿಗೆ ಏನಿಲ್ಲ ದವಾಖಾನೆ ಎತ್ಕೊಂಡಿದ್ವಿ. ಎಷ್ಟು ಮಂದಿ ಕಟ್ಲಾಗ್ತದೆ? 8 ಜನ ಸರ್. 8 ಜನ ಇಟ್ಕೊಂಡಿದ್ರು. ನಾವು ಸೈಡ್ ನಿಂತ್ಕೊಂಡಿದ್ದು ಸರ್. ವಿಡಿಯೋ ಮಾಡ್ತಿದ್ದೆ ಆ ಟೈಮಲ್ಲಿ. ವಿಡಿಯೋ ಮಾಡತ್ತಿದ್ದು ವಿಡಿಯೋ ಮಾಡ್ತಿದ್ದೆ. ಮಾಡಿದ್ಮೇಲೆ ಅವ್ರ ಕಡೆಗೆ ಸ್ಪ್ರೆಡ್ ಆಗಿ ಎಲ್ಲಿಂದ ಎಲ್ಲಿ ಹೋದ್ರು ಅಂತ ನನಗೆ ಕನ್ಫರ್ಮ್ ಅಷ್ಟಿಲ್ಲ. ಬಿದ್ದು ಗುಟ್ಲೆ 2 ಜನ ತಮ್ಮ ಗ್ರಾಮದ ಜನರಿಗೆ ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡು ರಾತ್ರಿ 12 ಗಂಟೆಗೆ ಮಾತುಕತೆ ನಡೆಸಿ ಕಟ್ಔಟ್ ಹಾಕಲು ಮುಂದಾಗಿದ್ರು. ಆದರೆ ವಿಧಿ ಬರಹ ಬೇರೆಯದ್ದೇ ಆಗಿತ್ತು. 8 ರಿಂದ 10 ಹುಡುಗರು ಸೇರಿ ಕಟ್ಔಟ್ ರೆಡಿ ಮಾಡಿದ್ರು. ಆದರೆ ಕಬ್ಬಿಣದ ರಾಡ್ಗಳನ್ನು ಬಳಸಿದ್ದರಿಂದ ಅನಾಹುತ ಆಗಿದೆ. ಕಟ್ಔಟ್ ರೆಡಿ ಮಾಡಿದ ಮೇಲೆ ಎತ್ತಿ ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ. ಈ ವೇಳೆ ಮೇಲೆ ಹಾದು ಹೋಗಿದ್ದ 11 kV ವಿದ್ಯುತ್ ಲೈನ್ಗೆ ತಾಗಿ ಅನಾಹುತ ಆಗಿದೆ. 3 ಹುಡುಗರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 3 ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಅವರಿಗೆ ವಿದ್ಯುತ್ ಲೈನ್ಗೆ ಕಟೌಟ್ ತಗಲುತ್ತೆ ಎಂದು ಗೊತ್ತಿರಲಿಲ್ಲ. ಈ ರೀತಿಯ ಘಟನೆ ನಡೆಯಬಾರದಿತ್ತು. ಇದೊಂದು ಅಭಿಮಾನದ ದುರಂತ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಕೆಲಸ ಮಾಡುವಾಗ ಹುಷಾರಾಗಿ ಮಾಡಬೇಕಿತ್ತು. ಎಲ್ಲ ಯುವಕರು ಕೂಲಿ ಮಾಡಿಕೊಂಡು ಬದುಕುತ್ತಿದ್ದವರು, ಮನೆಗೆ ಆಧಾರವಾಗಿದ್ದವರು. ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ ಮಕ್ಕಳನ್ನು ಕಳೆದುಕೊಂಡ ಪೋಷಕರು ಹಾಗೂ ಕುಟುಂಬಸ್ಥರ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿದೆ. ಹೋದ ಜೀವ ಮತ್ತೆ ಬರಲ್ಲ. ಈ ರೀತಿಯ ಹುಚ್ಚುತನ ಮಾಡಬಾರದು ಎಂದು ಬೇಸರ ವ್ಯಕ್ತಪಡಿಸಿದರು. ಬೈಕ್ನ ನಡುವೆ ಮುಖಾಮುಖಿ ಡಿಕ್ಕಿ. ಬೈಕ್ನಲ್ಲಿದ್ದ 3 ದಾರುಣ ಸಾವು. ಒಂದೇ ಬೈಕ್ನಲ್ಲಿ ಟ್ರಿಬಲ್ ರೈಡಿಂಗ್ ಹೋಗ್ತಿದ್ದ ಸ್ನೇಹಿತರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಜೋಡಗಟ್ಟೆ ಬಳಿ ಕಾರು ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಬೈಕ್ನಲ್ಲಿದ್ದ 3 ಸಾವನ್ನಪ್ಪಿದ್ದಾರೆ. ಸ್ನೇಹಿತರ ಜೊತೆ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ವಾಪಸ್ ಮನೆಗೆ ತೆರಳುವಾಗ ಘಟನೆ ನಡೆದಿದ್ದು, ಒಂದು ಬೈಕ್ನಲ್ಲಿ ಟ್ರಿಬಲ್ ರೈಡಿಂಗ್ ಹೋಗುತ್ತಿದ್ದಾಗ ಜೋಡುಗಟ್ಟೆ ಬಳಿ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಮತ್ತೋರ್ವ ಯುವತಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಅನಿಲ್ ಕುಮಾರ್, ನರಸಿಂಹಮೂರ್ತಿ, ಕಾವ್ಯ ಮೃತ ದುರ್ದೈವಿಗಳು. ಇವರು ತಿಪಟೂರು ಮೂಲದವರು ಎಂದು ತಿಳಿದು ಬಂದಿದೆ. ಇನ್ನು ಮೃತದೇಹಗಳನ್ನು ಆದಿಚುಂಚನಗಿರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದು, ಸ್ಥಳಕ್ಕೆ ತುರುವೇಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಇನ್ನು ಈ ಪ್ರಕರಣ ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ದುಬೈನಲ್ಲೂ ಕೂಡ ಕಾಟೇರದ್ದೇ ಹವಾ. ದುಬೈ ಅನಿವಾಸಿ ಕನ್ನಡಿಗರನ್ನು ಭೇಟಿ ಮಾಡಿದ ಚಾಲೆಂಜಿಂಗ್ ಸ್ಟಾರ್. ಕಾಟೇರ ಒಳ್ಳೆಯ ಸಾಮಾಜಿಕ ಸಂದೇಶವುಳ್ಳ ಸಿನಿಮಾ. ಹೆಚ್ಚು ಜನರಿಗೆ ತಲುಪಿಸುವ ಪ್ರಯತ್ನದಲ್ಲಿದೆ ತಂಡ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವೃತ್ತಿ ಜೀವನದಲ್ಲೇ ಅತ್ಯುತ್ತಮ ಮೂವಿ ಅಂದರೆ ಅದು ಕಾಟೇರ. ಡಿಸೆಂಬರ್ 29ರಂದು ರಿಲೀಸ್ ಆದ ಕಾಟೇರ ಸಿನಿಮಾಗೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದಾರೆ. ಮೊದಲ ದಿನವೇ ಭರ್ಜರಿ ಓಪನಿಂಗ್ ಪಡೆದ ಕಾಟೇರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ಸದ್ಯದ ಮಾಹಿತಿ ಪ್ರಕಾರ ಕಾಟೇರ ಒಂದು ವಾರದಲ್ಲಿ 104.58 ಕೋಟಿ ರೂಪಾಯಿ ಸಂಗ್ರಹಿಸಿ ಮುನ್ನುಗ್ಗುತ್ತಿದೆ. ಮೊದಲ ನಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಕಾಟೇರ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದು ದಾಖಲೆ ಎನಿಸಿಕೊಂಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಪ್ತರ ಮಾಹಿತಿ ಪ್ರಕಾರ ಕಾಟೇರ ಮೂವಿ 7 ದಿನಕ್ಕೆ 104.58 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಕೇವಲ ಕನ್ನಡದಲ್ಲಿ ರಿಲೀಸ್ ಆಗಿ ಇಷ್ಟು ದೊಡ್ಡ ಮೊತ್ತದ ಗಳಿಕೆ ಮಾಡಿರುವುದು ಕಾಟೇರ ಸಿನಿಮಾ ಟೀಮ್ಗೆ ಖುಷಿಯ ವಿಷಯವಾಗಿದೆ. ಈಗ ಟಾಲಿವುಡ್ ಹಾಗೂ ಕಾಲಿವುಡ್ನಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದ್ದು, ಹಾಗೆ ಪರದೇಶ ದುಬೈನಲ್ಲೂ ಕಾಟೇರ ಸಿನಿಮಾ ಬಿಡುಗಡೆಯಾಗಿದೆ. ಈ ವೇಳೆ ದುಬೈಗೆ ತೆರಳಿರುವ ನಟ ದರ್ಶನ್ ಅಲ್ಲಿ ಅನಿವಾಸಿ ಕನ್ನಡಿಗರನ್ನು ಭೇಟಿ ನೀಡಿದ್ದು, ಸಿನಿಮಾದ ಪ್ರಚಾರ ಹಾಗೂ ವಿಶೇಷ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಕಾಟೇರ ಸಿನಿಮಾ ಡಿಸೆಂಬರ್ 29ರಂದು ಬಿಡುಗಡೆ ಆಗಿದ್ದು, ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ಪ್ರದರ್ಶನ ಕಾಣ್ತಿದೆ. ಅಂದಹಾಗೆ ಕಾಟೇರ ಒಳ್ಳೆಯ ಸಾಮಾಜಿಕ ಸಂದೇಶವುಳ್ಳ ಸಿನಿಮಾ ಎಂಬ ಮಾತುಗಳು ಕೇಳಿಬರ್ತಿದೆ. ಒಂದೊಳ್ಳೆ ಸಿನಿಮಾವನ್ನು ಹೆಚ್ಚು ಜನರಿಗೆ ತಲುಪಿಸುವ ಪ್ರಯತ್ನದಲ್ಲಿದೆ ತಂಡ. ಎಲ್ರಿಗೂ ಒಂದು ಬಿರುದು ಕೊಡ್ತೇವೆ ನಾವು. ಕೊಲ್ಲಿ ರಾಷ್ಟ್ರದಿಂದ ಸಮಸ್ತ ಯುಎಇಯ ಕನ್ನಡಿಗರ ಪರವಾಗಿ ನಮ್ಮ ಡಿಬಾಸ್ ಚಾಲೀಸ್ ಅವರಿಗೊಂದು ಬಿರುದನ್ನು ಕೊಡ್ತಾ ಇದ್ದೇವೆ. ಅದು ಪೀಟರ್ ಅವರು ಹೇಳಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ
ಕಾಟೇರ ತಂಡದ ಪರವಾಗಿ ಸಮಸ್ತ ಆದಿವಾಸಿ ಕೆರಳಿ ಪರವಾಗಿ ಕರುನಾಡ ಅಧಿಪತಿ ಈ ಒಂದು ಬಿರುದನ್ನ ನಮ್ಮ ದುಬೈನಲ್ಲಿ ನಮ್ಗೆ ಕೊಡಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್. ದಯವಿಟ್ಟು ಇದನ್ನ ಸ್ವೀಕರಿಸಬೇಕು ಅಂತ ಒಂದು ಮನವಿ. ಎಲ್ರು ಜೋರಾಗಿ ಹೇಳಿ, ಕರುನಾಡ ಕರುನಾಡ ಕರುನಾಡ. ಓಕೆ, ನಿಮ್ಮೆಲ್ಲರ ಅಭಿಮಾನವನ್ನ ತೋರಿಸಕ್ಕೆ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಏನ್ ಮಾಡ್ಬೇಕು? ಎಲ್ಲರೂ ಮೊಬೈಲ್ ಆನ್ ಮಾಡಿ, ಎಲ್ಲರೂ ಮೊಬೈಲ್ ಆನ್ ಮಾಡಿ. ಸಾಕಾಗಿಲ್ಲ ದಿವಸ್, ಇದು ನಮ್ಮ ಅಭಿಮಾನ ನಿಮ್ಗೋಸ್ಕರ. ದಯವಿಟ್ಟು ಅದೇ ರೀತಿ ನಮ್ಮ ಪ್ರವೀಣ್ ಶೆಟ್ಟರು ಪೇಟವನ್ನ, ಮೈಸೂರು ಪೇಟವನ್ನ ಕೇಳ್ಕೊಡ್ತೇನೆ. ಕಿರಣ್ ದಯವಿಟ್ಟು ಹಾರವನ್ನು ಹಾಕಬೇಕು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮಮತಾ ಸೆಂಥಿಲ್ ನಮ್ಮ ನೆನಪಿನ ಕಾಣಿಕೆ. ಅದೇ ರೀತಿ ಸನ್ಮಾನ ಪತ್ರವನ್ನು ಹರೀಶ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನ ಪತ್ರ ಅದೇ ರೀತಿ ಸ್ಮರಣಿಕೆಯನ್ನ ನಮ್ಮ ಹೆಮ್ಮೆಯ ಸ್ಮರಣಿಕೆಯನ್ನ ನಮ್ಮ ಕಾಟೇರ ತಂಡದವರು ಎಲ್ಲರೂ ಸೇರಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಹೆಮ್ಮೆಯ ಸ್ಮರಣಿಕೆ ನಮ್ಮ ಡಿಬೋಸ್ ಚಾಲೀಸ್ ಸರ್ ಅವರಿಗೆ. ಇದಾಗಿತ್ತು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಅಗ್ನಿ ನ್ಯೂಸ್, ವಾಸ್ತವದ ಧ್ವನಿ.